ಜುಲೈ 16ರಂದು ಅಂಕೋಲಾ ತಾಲೂಕಿನ ಶೀರೂರಿನಲ್ಲಿ ನಡೆದ ಗುಡ್ಡ ಕುಸಿತದಿಂದಾಗಿ 8 ಜನರು ಮೃತಪಟ್ಟರೆ 3 ನಾಪತ್ತೆಯಾಗಿದ್ದಾರೆ. ಆದರೆ ಈ ಅವೈಜ್ಞಾನಿಕ ಕಾಮಗಾರಿ ಮಾಡಿದ ಐಆರ್ಬಿ ಕಂಪನಿ ವಿರುದ್ಧ ಸರ್ಕಾರ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸ್ವತಃ ನಾನೇ ಶುಕ್ರವಾರ 8 ಜನರ ವಿರುದ್ಧ ಇಲ್ಲಿಯ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ನೀಡಿದ್ದೇನೆ ಎಂದು ಶ್ರೀ ನಾರಾಯಣಗುರು ಶಕ್ತಿಪೀಠದ ಪೀಠಾಧಿಪತಿ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರು ಹೇಳಿದ್ದಾರೆ. ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಶುಕ್ರವಾರ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಣವಾನಂದ ಸ್ವಾಮೀಜಿ, ಕಳೆದ ಹಲವು ವರ್ಷಗಳಿಂದ ಚತುಷ್ಪಥ ರಸ್ತೆಯಲ್ಲಿ ಸಾಕಷ್ಟು ಸಾವು ನೋವು ಉಂಟಾಗುತ್ತಿದೆ. ಜನಪ್ರತಿನಿಧಿಗಳು ಆರೋಪಿಸುತ್ತಾ ಬಂದಿದ್ದಾರೆ. ಆದರೆ ಆ ಕಂಪನಿಯ ವಿರುದ್ಧ ದೂರು ನೀಡುವುದಾಗಲಿ ಸರ್ಕಾರ ಕ್ರಮ ಕೈಗೊಳ್ಳುವುದಾಗಲಿ ಮಾಡಿಲ್ಲ. ಈ ಕಂಪನಿಯಿಂದ ಎಲ್ಲ ಜನಪ್ರತಿನಿಧಿಗಳಿಗೆ ಹಣ ಸಂದಾಯವಾಗುತ್ತಿದೆ. ಇನ್ನು ಅಧಿಕಾರಿ ವರ್ಗದವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಹೀಗಾಗಿ ಶೀರೂರಿನಲ್ಲಿ ಉಂಟಾದ ಈ ದುರ್ಘಟನೆ ಹಿಂದೆ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತಿದೆ. ಇಷ್ಟಾದರೂ ಸರ್ಕಾರ ಐಆರ್ಬಿ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರಿಂದಾಗಿ ಸ್ವತಃ ನಾನೇ ದೂರು ಸಲ್ಲಿಸಬೇಕಾಯಿತು ಎಂದು ಶ್ರೀಗಳು ವಿವರಿಸಿದರು. ಕಲ್ಯಾಣ ಮಂಟಪದಿಂದ ಪಾದಯಾತ್ರೆ ಮುಖಾಂತರ ನಾನು ಶೀರೂರು ಗ್ರಾಮಕ್ಕೆ ಹೋಗಿದ್ದೆ ಮತ್ತು ಎಲ್ಲರಿಗೂ ಶ್ರದ್ಧಾಂಜಲಿ ಕೂಡ ಸಲ್ಲಿಸಿದ್ದೆ. ಆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾನು ಜಿಲ್ಲೆಯ ಆರ್ ವಿ ದೇಶಪಾಂಡೆ ಅವರು, ಭೀಮಣ್ಣ ನಾಯ್ಕ ಅವರು, ಎಲ್ಲ ಒಬ್ಬರ ವಿಶ್ವೇಶ್ವರ ಹೆಗಡೆ ಅವರು ಎಲ್ಲರಿಗೂ ಖುದ್ದು ಫೋನ್ ಮಾಡಿದೆ. ಒಬ್ಬ ರಾಜಕಾರಣಿಯೂ ಕೂಡ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಲಿಲ್ಲ ಅಂತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತ ಮೊದಲನೇ. ಎರಡನೇದು, ಈ ಘಟನೆ ನೋಡಿದ ಮೇಲೆ ಇದರಲ್ಲಿ ಕಾಮಗಾರಿ ಯಾರು ನಿರ್ಮಾಣ ಮಾಡಿದ್ದಾರೆ ಅವರ 100% ವೈಫಲ್ಯ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಹಾಗಾಗಿ ಗೊತ್ತಾಗಿದೆ ಮಾಡಿ 23ನೇ ತಾರೀಕಿಗೆ ಅಂಕೋಲಾದಲ್ಲಿ ಅದು ಕಂಪ್ಲೇಂಟ್ ಕೊಡ್ತೇನೆ. ನೈಟ್ 8:15 ಅಂಕೋಲಾ CPI ಇದು ಅವರು ಕಂಪ್ಲೇಂಟ್ ತಗೊಂಡ್ರು. ಅದನ್ನ ಜೊತೆ ಒಂದು ಮಾತು ಅಂದ್ರೆ ಅವರು ಸ್ವಾಮೀಜಿ ಯಾರು ಕಂಪ್ಲೇಂಟ್ ಕೊಟ್ಟು ತೆಗೆದಿಡಕ್ಕೆ ಹೇಳಿದ್ದಾರೆ, ಮುಂದೆ ಏನು ಹೇಳಿಲ್ಲ ಹೇಳಿದ್ರು. ಅಲ್ಲಿಂದ 5 ದಿನ ಕಾಲ ನಾನು ಕಾದೆ. ಆಮೇಲೆ ಕಂಪ್ಲೇಂಟ್ ಬಹಳ ವ್ಯಕ್ತವಾಗಿ ಕೊಟ್ಟರು. ನಾನು ಅಂಕೋಲಾ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಅವರು ಎಫ್ಐಆರ್ ಮಾಡಿಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ನ್ಯಾಯಾಲಯದ ಮೂಲಕ ಖಾಸಗಿ ದೂರನ್ನು ದಾಖಲಿಸಲಾಗಿದೆ. ಈ ದುರಂತ ನಡೆದರೂ ಕೂಡ ಆಡಳಿತ ವರ್ಗ ಜಾಗೃತರಾಗದಿರುವುದು ನಿಜಕ್ಕೂ ದೌರ್ಭಾಗ್ಯವಾಗಿದೆ. ಈ ಘಟನೆಯಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದು ಹಾಗೂ ಉಳುವರೆ ಗ್ರಾಮದ ಸಣ್ಣಿಗೌಡ ಅವರ ಅಂತ್ಯ ಸಂಸ್ಕಾರದಲ್ಲಿಯೂ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತದಿಂದ ಯಾವುದೇ ಅಧಿಕಾರಿಗಳು ಹಾಜರಾಗಿರಲಿಲ್ಲ. ಹಾಗೆ ಜನಪ್ರತಿನಿಧಿಗಳು ಕೂಡ ಹಾಜರಿರಲಿಲ್ಲ. ಮೃತರಿಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಲು ಜಿಲ್ಲೆಯ ಎಲ್ಲಾ ಶಾಸಕರುಗಳಿಗೆ ದೂರವಾಣಿ ಮೂಲಕ ತಿಳಿಸಿದೆ. ಆದರೆ ಒಬ್ಬರೂ ಕೂಡ ಆಗಮಿಸಿಲ್ಲ. ನೊಂದ ಕುಟುಂಬದವರನ್ನ ಕೂಡ ಭೇಟಿಯಾಗಿಲ್ಲ. ಹೀಗಾಗಿ ಈ ಎಲ್ಲ ಮೃತರಾದ ಮತ್ತು ನಾಪತ್ತೆಯಾದವರ ಕುಟುಂಬದವರನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮನೆಗೆ ಕರೆದುಕೊಂಡು ಹೋಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಭೇಟಿಗೆ ಅವಕಾಶ ಮಾಡಿಕೊಡುವಂತೆ ಕೇಳಲಾಗಿದೆ. ಅಲ್ಲಿ ಭೇಟಿಯಾಗಲು ಅವಕಾಶ ಸಿಗದಿದ್ದರೆ ನೊಂದ ಕುಟುಂಬಸ್ಥರೊಂದಿಗೆ ಜಂತರ್ ಮಂತರ್ನಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರಣವಾನಂದ ಶ್ರೀಗಳು ಎಚ್ಚರಿಕೆ ನೀಡಿದರು. ಏನು ಐಆರ್ಬಿ ಕಂಪನಿಯ ಎಂಡಿ ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ವೀರೇಂದ್ರ ಡಿ ಮಾಯಿಸ್ಕರ್, ಅದರ ಜೊತೆ ಐಆರ್ಬಿ ಕಂಪನಿಯ ಡೈರೆಕ್ಟರ್ಸ್ಗಳಾದ ರವೀಂದ್ರ ದಾರಿವಾಲ್, ಜೋಸ್ ತಾಮರಿಸ್ ಮಾರ್ಟಿ ಬನ್ನಾರ್, ಶ್ರೀಮತಿ ದೀಪಾಲಿ ಯು ಹೆಸ್ಕಾರ್, ಶ್ರೀ ವಿಜಯ್ ಎನ್ ಭಟ್, ಶ್ರೀ ಬಜರಂಗ್ ಲಾಲ್ ಗುಪ್ತಾ, ಶ್ರೀಮತಿ ಪೃಥ್ವಿ ಸಾವ್ಲಾ ಎಂದು ಹೇಳಿಕೊಂಡು 8 ಜನದ ಮೇಲೆ ಮರ್ಡರ್ ಕೇಸ್ ಅದನ್ನ ಜೊತೆ ಇವರೆಲ್ಲರ ಮೇಲೆ ಮರ್ಡರ್ ಕೇಸ್ ಹಾಕಬೇಕು ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆದರೆ ಪೊಲೀಸರು ಯಾವುದೂ ಆಕ್ಷನ್ ತಗೊಂಡಿಲ್ಲ. ಅಷ್ಟೇ ಅಲ್ಲ, ಇದೇ ಪೊಲೀಸ್ ಕೇಸಲ್ಲಿ 3 FIR ಆದವು ಈ ಪ್ರಕರಣದ ಬಗ್ಗೆ. 2-3 ಬರೀ ಮಿಸ್ಸಿಂಗ್ ಕೇಸ್ಗಳೇ ಆಯಿತು. ಅದರಲ್ಲಿ ಒಂದು ರಾಜ್ಯ ಸರ್ಕಾರದ ಪರವಾಗಿ ಅಂಕೋಲಾ ಪೊಲೀಸ್ ಒಂದು ಕೇಸ್ ಮಾಡ್ತಾರೆ, FIR ಮಾಡ್ತಾರೆ. ಅದರಲ್ಲಿ ಬರೀ NHAI IRB ಕಂಪನಿಯನ್ನ ಮಾಡ್ತಾರೆ ಬಿಟ್ಟು ಅದರಲ್ಲಿ ಬೇರೆ ಏನೂ ಮಾಡೋದಿಲ್ಲ. ಆ ಘಟನೆ ಆದ ಮೇಲೆ ಅದೇ ಈ IRB ಕಂಪನಿಯ ಪ್ರಾಜೆಕ್ಟ್ ಡೈರೆಕ್ಟರ್ ಆದ ಎನ್ ಹರೀಶ್ ಕುಮಾರ್ ಮೃತರ ಕುಟುಂಬಗಳಿಗೆ ಐಆರ್ಬಿ ಕಂಪನಿಯವರು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಹಾಗೆ ಕಂಪನಿಯಲ್ಲಿ ಕುಟುಂಬದ ಒಬ್ಬರಿಗೆ ಉದ್ಯೋಗ ನೀಡಬೇಕು. ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ನನ್ನ ಹೋರಾಟ ಕೈಬಿಡುವ ಪ್ರಶ್ನೆಯೇ ಇಲ್ಲ. ಈಗಾಗಲೇ ನನಗೆ ಬೆದರಿಕೆ ಕರೆಗಳು ಬರುತ್ತದೆ. ನ್ಯಾಯಕ್ಕಾಗಿ ನಾನು ಹೋರಾಡುತ್ತಿದ್ದೇನೆ. ಹೀಗಾಗಿ ನಾನು ಸಾವಿಗೂ ಕೂಡ ಹೆದರುವುದಿಲ್ಲ ಎಂದು ಹೇಳಿದರು. ಐಆರ್ಬಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ವೀರೇಂದ್ರ ಡಿ ಮಹೇಶ್ಕರ್, ನಿರ್ದೇಶಕರಾದ ರವೀಂದ್ರ ಧಾರಿಪಾಲ್, ಜೋಸ್ ತಮಾರಿಸ್ ಮಾರ್ಟಿ ಮೊನ್ನಾರ್, ದೀಪಾಲಿ ಯು ಹೆಸ್ಕರ್, ವಿಜಯ್ ಎನ್ ಭಟ್, ಬಜರಂಗ್ ಲಾಲ್ ಗುಪ್ತಾ, ಸಂದೀಪ್ ಜೈಶಾ, ಪೃಥ್ವಿ ಸೌಹಾಲ್ ಇವರ ವಿರುದ್ಧ ಮರ್ಡರ್ ಕೇಸ್ ದಾಖಲಿಸಲಾಗಿದೆ. ಈ ಸಂದರ್ಭದಲ್ಲಿ ಗುಂಡಕುಂಬಾರ ಬಸವರಾಜ ಸ್ವಾಮೀಜಿ, ವಕೀಲ ಸುಭಾಷ್ ಖೈರನ್, ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ತಾಲೂಕು ಅಧ್ಯಕ್ಷ ದಾಮೋದರ್ ಜಿ ನಾಯ್ಕ್,
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕೊಂಡಳ್ಳಿ, ತಾಲೂಕು ಉಪಾಧ್ಯಕ್ಷ ರಮೇಶ್ ಎಸ್ ನಾಯ್ಕ್, ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ನಾಯ್ಕ್ ಗೋಕರ್ಣ, ಮಂಜುನಾಥ್ ನಾಯ್ಕ್, ಶ್ರೀನಿವಾಸ ನಾಯ್ಕ್, ವಿನೋದ್ ನಾಯ್ಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.